ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಕಲ್ಲಿದ್ದಲು ಖಾಲಿಯಾಗಿದೆ. ಇದೀಗ ನಮಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಕಲ್ಲಿದ್ದಲು ಖಾಲಿಯಾಗಿರುವಂತದ್ದು. ಇದರಿಂದಾಗಿ ಕರ್ನಾಟಕದಲ್ಲಿ ಕತ್ತಲು ಆವರಿಸುವ ಭೀತಿ ಎದುರಾಗಿದೆ. ಆರ್ಟಿಪಿಎಸ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಅವಶ್ಯವಾಗಿರುವ ಕಲ್ಲಿದ್ದಲು ದಾಸ್ತಾನು ಖಾಲಿಯಾಗಿದೆ. ಪರಿಣಾಮ 2 ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದೆ. ಸದ್ಯ 6 ಘಟಕಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಆರ್ಟಿಪಿಎಸ್ಗೆ ಕಲ್ಲಿದ್ದಲು ಪೂರೈಕೆಯಾಗುತ್ತಿರುವುದಕ್ಕೆ ರಾಜ್ಯ ಸರ್ಕಾರದ ಆರ್ಥಿಕ ದಿವಾಳಿತನವೇ ಪ್ರಮುಖ ಕಾರಣ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಇದೀಗಾಗಲೇ ಕರ್ನಾಟಕ ಒಂದ್ ರೀತಿ ಕಗ್ಗತ್ತಲಲ್ಲೇ ಇದೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ, ಆದ್ರೆ ಮತ್ತೊಂದು ದುರಂತ ಅಂತಾನೆ ಹೇಳ್ಬೋದು. ಏನೆಲ್ಲ ಕಾರಣಗಳನ್ನ ನೀಡುತ್ತೆ ಸರ್ಕಾರ, ಅದರ ಜೊತೆಗೆ ಏನೆಲ್ಲ ಕಾರಣಗಳಿವೆ ಈ ಒಂದು ವಿದ್ಯುತ್ ಕೊರತೆಗೆ? ದಿವ್ಯಶ್ರೀ, ಏನಂತ ಹೇಳಿದ್ರೆ ರಾಯಚೂರಿನಲ್ಲಿರುವಂತಹ ಶಕ್ತಿನಗರದಲ್ಲಿರುವಂತಹ RTPS ಇದೆ. ರಾಜ್ಯದ 35% ಉಷ್ಣ ವಿದ್ಯುತ್ತನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಪ್ರತಿನಿತ್ಯ 8 ಘಟಕಗಳ ಮೂಲಕ 1720 ಮೆಗಾವ್ಯಾಟ್ನಷ್ಟು ವಿದ್ಯುತ್ ರಾಜ್ಯದ ವಿದ್ಯುತ್ ಜಾಲಕ್ಕೆ ಪೂರೈಕೆ ಆಗಬೇಕು. ಆದ್ರೆ RTPS ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯ ಸುಳಿಗೆ ಸಿಲುಕಿದೆ. ಇತ್ತೀಚೆಗೆ ಅಂದ್ರೆ ಕಳೆದ ಅಕ್ಟೋಬರ್ನಲ್ಲಿ 2011ರ ಅಕ್ಟೋಬರ್ನಲ್ಲಿ ಏನೋ ತೆಲಂಗಾಣ ಹೋರಾಟದ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿ ಕಲ್ಲಿದ್ದಲು ಪೂರೈಕೆ ಆಗಲಿಲ್ಲ ಅನ್ನೋ ಒಂದು ನೆಪದಿಂದಾಗಿ RTPS ಸಾಕಷ್ಟು ಅಂದ್ರೆ ವಿದ್ಯುತ್ ಉತ್ಪಾದನೆಯಲ್ಲಿ ಕುಂಠಿತ ಆಗಿತ್ತು. ರಾಜ್ಯದ ಜನ ಸಾಕಷ್ಟು ಕತ್ತಲಲ್ಲಿ ಏನಂದ್ರೆ ಭೀಕರವಾದಂತಹ ಒಂದು ವಿದ್ಯುತ್ ಕ್ಷಾಮವನ್ನ ಎದುರಿಸಿದ್ರು. ಇದೀಗ ಮತ್ತೆ ಕ್ಷೇತ್ರಿಸಿಕೊಳ್ತಾ ಇತ್ತು. ಈಗ ಮತ್ತೊಂದು ಏನಂದ್ರೆ ಅಪಾಯ ಬಂದಿದೆ RTPSಗೆ. RTPS ನಲ್ಲಿರುವಂತಹ ಏನ್ ಕಲ್ಲಿದ್ದಲು ದಾಸ್ತಾನಿತ್ತು ಅದು ಸಂಪೂರ್ಣ ಖಾಲಿಯಾಗಿದೆ. ಅಲ್ಲಿ ಅಧಿಕಾರಿಗಳು ಹೇಳುವ ಪ್ರಕಾರ ಒಂದೇ ಒಂದು ಯೂನಿಟ್ನಷ್ಟು ಕಲ್ಲಿದ್ದಲು ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಸದ್ಯ ಕಲ್ಲಿದ್ದಲಿಲ್ಲ. ಕಲ್ಲಿದ್ದಲಿಗೆ ಏನು ಉಳಿದ 6 ಘಟಕಗಳು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇವೆ. ಅವುಗಳೇನಂದ್ರೆ ನಿತ್ಯ ಪೂರೈಕೆ ಆಗ್ತಿದೆಯಲ್ಲ, ಆ ಪೂರೈಕೆ ಆಗುವಂತಹ ಕಲ್ಲಿದ್ದಲು ಮೇಲೆ ಮಾತ್ರ ಉತ್ಪಾದನೆ ಅವಲಂಬಿತ ಆಗಿದೆ. ಅದು ಪೂರೈಕೆ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ನಿತ್ಯ ಏನು 3000 ಮೆಟ್ರಿಕ್ ಟನ್ ಸಾಮರ್ಥ್ಯದ 9 ರೇಖೆಗಳು ಅಂದ್ರೆ ಸುಮಾರು 25,500 ಮೆಟ್ರಿಕ್ ಟನ್ ಅಷ್ಟು ಪ್ರತಿದಿನ ಏನು ಕಲ್ಲಿದ್ದಲು ಬೇಕು ಅಷ್ಟು ಪ್ರಮಾಣದ ಕಲ್ಲಿದ್ದಲು ಪೂರೈಕೆ ಆಗ್ತಾ ಇಲ್ಲ. ಕೇವಲ 2-3 ರೇಖೆಗಳ ಮೂಲಕ ಮಾತ್ರ ಕಲ್ಲಿದ್ದಲು ಪೂರೈಕೆ ಆಗ್ತಾ ಇದೆ. ಹಂಗಾಗಿ ಈಗ RTPS ನ 2 ಘಟಕಗಳು ಕಲ್ಲಿದ್ದಲು ಕೊರತೆಯಿಂದ ವಿದ್ಯುತ್ ಉತ್ಪಾದನೆಯನ್ನ ಈಗಾಗಲೇ ಸ್ಥಗಿತ ಮಾಡಿದವೆ. ನಾಳೆ ವೇಳೆಗೆ ಅದರ ಮತ್ತಷ್ಟು ಅಂದ್ರೆ ವಿದ್ಯುತ್ ಭೀಕರವಾದಂತಹ ಒಂದು ವಿದ್ಯುತ್ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ಇದೆ. RTPS ನಲ್ಲಿ ಸದ್ಯಕ್ಕೆ ಕೇವಲ 1000 ಮೆಗಾವ್ಯಾಟ್ ನಷ್ಟು ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಸುಮಾರು 720 ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಕೋತ ಆಗಿದೆ. ಈಗ 2 ಘಟಕಗಳು ಸ್ಥಗಿತ ಆಗಿದ್ದಾವೆ. ಕಲ್ಲಿದ್ದಲು ದಾಸ್ತಾನು ಸಂಪೂರ್ಣ ಖಾಲಿಯಾಗಿದೆ. ಇನ್ನುಳಿದಂತೆ ಏನಂದ್ರೆ ಈ ಬರುವಂತ ಕಲ್ಲಿದ್ದಲನ್ನೇ ಅವಲಂಬಿಸಿ ವಿದ್ಯುತ್ ಅನ್ನ ಉತ್ಪನ್ನ ಮಾಡಬೇಕಾಗುತ್ತೆ. ಜೊತೆಗೆ ಸರ್ಕಾರ ಏನಂತ ಹೇಳಿದ್ರೆ ಆಂಧ್ರದ ಸಿಂಗರೇಣಿ ಆಗಿರ್ಬೋದು, ಒರಿಸ್ಸಾದ ತಲ್ಚೇರ್ ಮತ್ತು ಮಹಾರಾಷ್ಟ್ರದ ಮಹಾನದಿಯಿಂದ ಕಲ್ಲಿದ್ದಲನ್ನ ತರಿಸ್ಕೊಳ್ತಾ ಇತ್ತು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಲಾಟ್ ಮಾಡಿದೆ. ಆ ಪ್ರಮಾಣದಲ್ಲಿ ಕಲ್ಲಿದ್ದಲು ಪೂರೈಕೆ ಆಗ್ಬೇಕಾಗಿತ್ತು. ಆದ್ರೆ ಕಲ್ಲಿದ್ದಲು ಪೂರೈಕೆ ಆಗ್ತಾ ಇಲ್ಲ. ಅಧಿಕಾರಿ ವರ್ಗ ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಲಭ್ಯ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಸರ್ಕಾರದಲ್ಲಿ ಅಗತ್ಯವಾದಂತಹ ಒಂದು ಹಣಕಾಸಿನ ಒಂದು ಕೊರತೆ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಕಲ್ಲಿದ್ದಲು ಖರೀದಿ ಮಾಡ್ಲಿಕ್ಕೆ. ಹಂಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ RTPSಗೆ ಕಲ್ಲಿದ್ದಲು ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಇದುವರೆಗೆ ಸರ್ಕಾರ ಏನು ಮುಚ್ಚಿಡ್ತಾ ಇತ್ತು, ತೆಲಂಗಾಣ ಹೋರಾಟವನ್ನ ಪಡುತ್ತಾ ಇತ್ತು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇತ್ತು. ಕೇಂದ್ರ ಸರ್ಕಾರ ಹೊಸ ಯೋಜನೆಗಳಿಗೆ ಮಾತ್ರ ಕಲ್ಲಿದ್ದಲು ಅನುಮತಿಯನ್ನು ಕೊಟ್ಟಿಲ್ಲ. ಆದ್ರೆ ಎಕ್ಸಿಸ್ಟಿಂಗ್ ಹಳೆ ಇರುವಂತಹ ಎಲ್ಲಾ ಯೋಜನೆಗಳು ಕೂಡ ಸರ್ಕಾರ ಅಲಾಟ್ ಮಾಡಿದ್ದಿದೆ. ಅದು ನಿರೀಕ್ಷಿತ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಹಣವನ್ನ ಪಾವತಿ ಮಾಡಿ ಕಲ್ಲಿದ್ದಲನ್ನು ತರಿಸ್ಕೋಬೇಕಾಗಿದೆ. ಆದ್ರೆ ಈಗ ಕಲ್ಲಿದ್ದಲು ಬರದೇ ಇರೋದಕ್ಕೆ ಸರ್ಕಾರ ಒಂದು ಸ್ಪಷ್ಟ ಕಾರಣ ಇದುವರೆಗೂ ಕೂಡ ಕೊಡ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಸರ್ಕಾರ ಖಜಾನೆ ಒಂದು ಆರ್ಥಿಕ ದಿವಾಳಿತನ ಇದು ತೋರಿಸ್ಕೊಡುತ್ತೆ. ಇದು ಸ್ಪಷ್ಟವಾಗಿ ಏನಂತ ಹೇಳಿದ್ರೆ ಸರ್ಕಾರದ ಬಳಿ ದುಡ್ಡಿಲ್ಲ. ಹಾಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಹಾಗಾದ್ರೆ ಗುರುರಾಜ್, ಎಷ್ಟು ದಿನಗಳಲ್ಲಿ ನಾವು ಕರ್ನಾಟಕದ ಜನತೆ ಮೇಣದ ಬತ್ತಿಯನ್ನ ಅಳವಡಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ?
ಖಂಡಿತ ದಿವ್ಯಶ್ರೀ, ರಾಜ್ಯದ ಜನ ಮತ್ತೊಮ್ಮೆ ರಾಜ್ಯದಲ್ಲಿ ಉಲ್ಬಣಿಸಲಿರುವಂತಹ ಭೀಕರ ವಿದ್ಯುತ್ ಕ್ಷಾಮಕ್ಕೆ ಸಿದ್ಧವಾಗಬೇಕಾಗಿದೆ. ಆ ವಿದ್ಯುತ್ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಎಲ್ಲರೂ ಕೂಡ ಮೇಣಬತ್ತಿಗಳನ್ನ ಏನಂದ್ರೆ ದೀಪದ ಬುಡ್ಡಿಗಳನ್ನ ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಇನ್ನೆರಡು ದಿನದಲ್ಲಿ ರಾಜ್ಯದ ವಿದ್ಯುತ್ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಅಧಿಕಾರಿಗಳ ಲಭ್ಯ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಕಲ್ಲಿದ್ದಲು ಅಂತೂ ಸದ್ಯಕ್ಕೆ ಯಾವುದೇ ಒಂದೇ ಒಂದು ಯೂನಿಟ್ ಉತ್ಪಾದನೆ ಮಾಡಲಿಕ್ಕೆ ಕಲ್ಲಿದ್ದಲು ಸ್ಟಾಕ್ ಇಲ್ಲ. ಏನ್ ಪೂರೈಕೆ ಆಗುತ್ತೆ ನಿತ್ಯ ಆ ಕಲ್ಲಿದ್ದಲಿಂದ ಮಾತ್ರ ನಾವು ವಿದ್ಯುತ್ ಉತ್ಪಾದನೆ ಮಾಡಬಹುದು. ಅದು ಕೂಡ ಪೂರೈಕೆ ಆಗ್ತಿರುವ ಕಲ್ಲಿದ್ದಲು ಗಣನೀಯ ಪ್ರಮಾಣದಲ್ಲಿ ಕುಸಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದೆ. ದಿವ್ಯಶ್ರೀ. ಎಸ್ ಗುರುರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೀಗ ಬಂದ ಸುದ್ದಿ. ಇದೀಗ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತಹ ಎಸ್ಪಿಯ ಪ್ರಕರಣ ಇದೀಗ ನಮಗೆ ಸುದ್ದಿ ಲಭ್ಯವಾಗ್ತಾ ಇದೆ. ಎಸ್ಪಿ ವಿಕಾಸ್ ಕುಮಾರ್ರಿಂದ ಹಲ್ಲೆ ನಡೆದಿದೆ. ಚಿಕ್ಕಮಗಳೂರು ಎಸ್ಪಿ ವಿಕಾಸ್ ಕುಮಾರ್ರಿಂದ ಹಲ್ಲೆ ನಡೆದಿರುವಂಥದ್ದು. ಇನ್ನು ಮಲಂದೂರು ಎಸ್ಐ ಚಂದ್ರಶೇಖರ್ ಮೇಲೆ ಹಲ್ಲೆ ನಡೆದಿರುವಂಥದ್ದು. ಇದೀಗಾಗಲೇ ಚಂದ್ರಶೇಖರ್ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಚೇರಿಗೆ ಕರೆಸಿ ಒಂದು ಹಲ್ಲೆಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಕುಮಾರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೀಗಾಗಲೇ ಏನು ಸಬ್ ಇನ್ಸ್ಪೆಕ್ಟರ್ ಮೇಲೆ ಎಸ್ಪಿ ಹಲ್ಲೆ ನಡೆಸಿರುವಂತಹ ಸುದ್ದಿಯನ್ನು ನೀಡ್ತಾ ಇದ್ದೀರಿ. ಏನ್ ಕಾರಣ ಇತ್ತು? ಅದು ಕಚೇರಿ ಕರೆಸಿ ಹೊಡೆಯುವಂಥದ್ದು ಏನಿತ್ತು? ಸದ್ಯ ಚಂದ್ರಶೇಖರ್ ಪರಿಸ್ಥಿತಿ ಹೆಂಗಿದೆ? ಏನ್ ಹೇಳ್ಬೋದು ಅಂದ್ರೆ, ನಿವೃತ್ತಿಯ ಅಂಚಿನಲ್ಲಿರುವಂತಹ ಮಲ್ಲಂದೂರಿನ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ಎಸ್ಪಿ ತನ್ನ ದರ್ಪವನ್ನು ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ವಿನಾಕಾರಣ ಕ್ಷುಲ್ಲಕ ಕಾರಣಕ್ಕಾಗಿ ಕಚೇರಿಗೆ ಕರೆಸಿದಂತಹ ಜಿಲ್ಲಾ ವರಿಷ್ಠಾಧಿಕಾರಿ ವಿಕಾಸ್ ಕುಮಾರ್ ಅವರು ಏಕಾಏಕಿ ಅವರ ಮೇಲೆ ವಿನಾಕಾರಣ ಪೇಪರ್ ವೆಯ್ಟ್ ಇಂದ ಹಲ್ಲೆ ನಡೆಸ್ತಾರೆ. ಅಲ್ಲದೆ ಮ್ಯಾನ್ ಹ್ಯಾಂಡ್ಲು ಕೂಡ ನಡೆಸಿದ್ದಾರೆ. ಇದರಿಂದ ತೀವ್ರವಾಗಿ ಹಲ್ಲೆಗೆ ಒಳಗಾಗಿರುವಂತಹ ಚಂದ್ರಶೇಖರ್ ಸಬ್ ಇನ್ಸ್ಪೆಕ್ಟರ್ ಈಗ ಜಿಲ್ಲಾಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಒಟ್ಟಾರೆ ಘಟನೆಗೆ ಒಂದು ಕ್ಷುಲ್ಲಕ ಕಾರಣನಂತಾನೆ ಹೇಳಬಹುದು. ಅದು ಕಚೇರಿಯಲ್ಲೇ ನಡೆದಿರುವಂತಹ ಪ್ರಕರಣ ಇದು. ಏನು ಮೊನ್ನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೋರ್ಟ್ಸ್ ಒಂದು ನಡೀತು. ಆ ಸ್ಪೋರ್ಟ್ಸ್ ನಲ್ಲಿ ಇವರು ಭಾಗವಹಿಸಲಿಲ್ಲ. ಒಂದೇ ಒಂದು ಕಾರಣಕ್ಕೆ ಇವ್ರ ಮೇಲೆ ಕಚೇರಿಗೆ ಕಳಿಸಿ ನಿನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಅನ್ನೋ ಎಲ್ಲ ಬೆದರಿಕೆನ ಹಾಕಿದ್ರಂತೆ. ಆದ್ರೆ ಇವರು ಆ ಬೆದರಿಕೆಗೆಲ್ಲ ಎದುರದಲ್ಲೇ ಇವರು ಇನ್ನೇನು ಅವರಿಗೆ ಹೇಳ್ಬಿಟ್ಟು ಹೊರ ಬರ್ಬೇಕಾದ್ರೆ ಇವರನ್ನು ಮತ್ತೆ ಕೂರಿಸಿ ಆ ಪೇಪರ್ ವೇಟ್ ಇಂದ ತಲೆಗೆ ಹೊಡೆದಿ ಮತ್ತೆ ಮ್ಯಾನ್ ಹ್ಯಾಂಡ್ ಕೂಡ ಮಾಡಿದ್ದಾರೆ. ತೀವ್ರವಾಗಿ ಗಾಯಗೊಂಡಿರುವಂತಹ ಚಂದ್ರಶೇಖರ್ ಅವರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತೀವ್ರವಾದಂತಹ ರಕ್ತಸ್ರಾವವನ್ನು ಕೂಡ ಅವರಿಗೆ ಆಗಿದೆ. ಈಗ ತುರ್ತು ವಿಭಾಗದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದಿವ್ಯಶ್ರೀ, ಒಟ್ಟಾರೆ ವಿಕಾಸ್ ಕುಮಾರ್ ಅವರ ದರ್ಪ ಏನಿದೆ ಇದು ಈ ಮೊದಲು ಕೂಡ ಈ ಎರಡು ಪ್ರಕರಣಗಳಲ್ಲಿ ನಡೆದಿತ್ತು. ಈ ಹಿಂದೆ ಮೂಡಿಗೆರೆ ಬಣ್ಕಲ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಠಾಣಾಧಿಕಾರಿ ಮೇಲೂ ಕೂಡ ಇವರು ಹಲ್ಲೆ ನಡೆಸಿದ್ರು. ಆಗ್ಲೂ ಕೂಡ ಅವರು ಚಿಕಿತ್ಸೆಯಲ್ಲಿ ಕಿರಣ್ ಹಲ್ಲೆ ನಡೆಸಿದ್ನ ಪ್ರತ್ಯಕ್ಷವಾಗಿ ಏನಾದ್ರು ಆಫೀಸಲ್ಲಿ ನೋಡಿದವ್ರು ಯಾರಾದ್ರೂ ಇದ್ದಾರೆ? ಅವ್ರನ್ನ ಹತ್ರ ಏನಾದ್ರು ಮಾತಾಡೋಕೆ ಸಾಧ್ಯವಾಯ್ತಾ ಹೇಗೆ ಅಂತ? ಒಟ್ಟಾರೆ ಇದು ಕಚೇರಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಆಗಿರೋದ್ರಿಂದ ಎಸ್ಪಿ ಮತ್ತೆ ಚಂದ್ರಶೇಖರ್ ಇಬ್ಬರೇ ಕಚೇರಿ ಒಳಗಿದ್ದರಿಂದ ಅಲ್ಲಿ ಏನ್ ನಡೀತು ಅನ್ನೋದು ಮಾತ್ರ ಇಲ್ಲಿ ಇದುವರೆಗೂ ತಿಳಿದು ಬಂದಿಲ್ಲ. ಆದ್ರೆ ಚಂದ್ರಶೇಖರ್ ಹೇಳೋ ಪ್ರಕಾರ ವಿನಾಕಾರಣ ನನ್ನ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಅನ್ನೋದು ಮಾತ್ರ ಚಂದ್ರಶೇಖರ್ ಹೇಳ್ತಾರೋ ಮಾತು. ಆದ್ರೆ ಈ ಘಟನೆ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳು ಇದುವರೆಗೂ ಯಾರು ಸಿಕ್ಕಿಲ್ಲ. ಆದ್ರೆ ವಿಕಾಸ್ ಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ದಿವೇಶ್. ಓಕೆ ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಮಗೆ ಲಭ್ಯವಾಗಿರೋ ಮಾಹಿತಿಯ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ಮೇಲೆ ಎಸ್ಪಿ ಅವರು ಹಲ್ಲೆಯನ್ನು ನಡೆಸಿರುವಂಥದ್ದು. ವಿಕಾಸ್ ಕುಮಾರ್ ಹಲ್ಲೆಯನ್ನು ನಡೆಸಿದ್ದಾರೆ. ಇದೀಗಾಗಲೇ ಚಂದ್ರಶೇಖರ್ ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೇಪರ್ ವೇಟ್ನಿಂದ ತಲೆಗೆ ಇವರು ಹಲ್ಲೆಯನ್ನು ನಡೆಸಿರ್ತಾರೆ. ಸೊ ಪ್ರತ್ಯಕ್ಷವಾಗಿ ಕಂಡವರು ಯಾರು ಕೂಡ ಇರೋದಿಲ್ಲ. ಆದರೆ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಮೇಲೆ ಏನು ಎಸ್ಪಿ ಅವರು ಹಲ್ಲೆಯನ್ನು ನಡೆಸಿದ್ದಾರೆ. ಮುಂದಿನ ಸುದ್ದಿಯನ್ನು ನೋಡುವುದಾದರೆ, ಉಡುಪಿ ಸೋದೆ ಮಠದ ಪರ್ಯಾಯಕ್ಕೆ ದಿನಗಣನೆ ಆರಂಭವಾಗಿದೆ. ಪರ್ಯಾಯೋತ್ಸವಕ್ಕೆ ನಡೀತಾ ಇರುವ ತಯಾರಿಗಳ ಬೆನ್ನಲ್ಲೇ ಅಷ್ಟಮಠಗಳ ನಡುವೆ ಅಸಮಾಧಾನ ಹೊಗೆಯಾಡ್ತಾ ಇದೆ. ವಿದೇಶಯಾನದ ಮೂಲಕ ಮಾಧ್ವ ಯತಿ ಪರಂಪರೆಯಲ್ಲಿ ಹೊಸ ವಿವಾದ ಹುಟ್ಟುಹಾಕಿದ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಈ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಈ ಬಾರಿಯ ಪರ್ಯಾಯ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲೂ ಕೂಡ ಪುತ್ತಿಗೆ ಶ್ರೀಗಳ ಹೆಸರನ್ನು ಉಲ್ಲೇಖಿಸಲಾಗಿಲ್ಲ. ವಿದೇಶಯಾನ ಕೈಗೊಂಡ ಬಳಿಕ ಪರ್ಯಾಯ ದರ್ಬಾರ್ನಲ್ಲಿ ಪುತ್ತಿಗೆ ಶ್ರೀಗಳು ಪಾಲ್ಗೊಳ್ತಾ ಇಲ್ಲವಾದರೂ ದರ್ಬಾರಿನ ಬಳಿಕ ನಡೆಯುವ ಸಭಾ ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸುವ ಸಂಪ್ರದಾಯ ನಡೆದು ಬಂದಿತ್ತು.
ಆದರೆ ಸೋದೆ ಮಠ ಎಲ್ಲೂ ಪುತ್ತಿಗೆ ಶ್ರೀಗಳ ಹೆಸರನ್ನ ನಮೂದಿಸದೇ ಇರೋದು ಪುತ್ತಿಗೆ ಮಠದ ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕುರಿತು ಚರ್ಚಿಸುವುದಕ್ಕೆ ಸೋದೆ ಮಠಕ್ಕೆ ನಿಯೋಗ ತೆರಳಿದೆ ಎಂದು ಪುತ್ತಿಗೆ ಮಠದ ಭಕ್ತರು ಹೇಳ್ತಾ ಇದ್ದಾರೆ. ಸಂಪ್ರದಾಯ ನಿಷ್ಠಾ ಮಠ ಎಂದೇ ಹೆಸರಾದ ಸೋದೆ ಮಠ ಮಾಧ್ವ ಸಂಪ್ರದಾಯಕ್ಕೆ ವಿರುದ್ಧ ಎನಿಸಿದ ಯತಿಗಳ ಸಮುದ್ರೋಲ್ಲಂಘನವನ್ನ ಖಂಡಿಸಿಯೇ ಈ ನಿರ್ಧಾರ ಕೈಗೊಂಡಿದೆ ಎನ್ನಲಾಗಿದೆ. ಇನ್ನು ಜಮೀನೊಂದರ ಖಾತೆಯನ್ನ ಬೇರೊಬ್ಬರಿಗೆ ಅಕ್ರಮವಾಗಿ ವರ್ಗಾಯಿಸಿದ್ರ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಮಹಿಳೆ ರೆವಿನ್ಯೂ ಇನ್ಸ್ಪೆಕ್ಟರ್ ಓರ್ವನನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ಮೈಸೂರಿನ ತಾಲೂಕು ಕಚೇರಿಯಲ್ಲಿ ನಡೆದಿದೆ. ಯರಗನಹಳ್ಳಿ ನಿವಾಸಿ ಚಿಕ್ಕಮ್ಮ ಎಂಬಾಕೆಯೇ ರೆವಿನ್ಯೂ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂಬುವರನ್ನ ಅಟ್ಟಾಡಿಸಿದ ಮಹಿಳೆ. ಯರಗನಹಳ್ಳಿಯಲ್ಲಿರುವ ಚಿಕ್ಕಮ್ಮ ಅವರ ಸುಮಾರು 2 ಎಕರೆ 6 ಗುಂಟೆ ಜಮೀನನ್ನ ಶ್ರೀನಿವಾಸ್ ಮಹಾದೇವಮ್ಮ ಎಂಬುವರಿಗೆ ಅಕ್ರಮವಾಗಿ ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಈ ವಿಷಯ ತಿಳಿದ ಚಿಕ್ಕಮ್ಮ ತಾಲೂಕು ದಂಡಾಧಿಕಾರಿಗಳು ಆದ ತಹಶೀಲ್ದಾರ್ ಅವರಿಗೆ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಇದ್ಯಾವುದನ್ನು ಲೆಕ್ಕಿಸಿದ ರೆವಿನ್ಯೂ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಜಮೀನನ್ನ ಅಕ್ರಮವಾಗಿ ವರ್ಗಾಯಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಚಿಕ್ಕಮ್ಮ ಶ್ರೀನಿವಾಸ್ನನ್ನ ತರಾಟೆಗೆ ತೆಗೆದುಕೊಂಡರು. ಚಿಕ್ಕಮ್ಮನವರು ಆಪಾದನೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವರ ಜಮೀನಿಗೆ ಸಂಬಂಧಪಟ್ಟಾಗೆ ನ್ಯಾಯಾಲಯದಲ್ಲಿ ಆದೇಶ ಯಾರಿಗೂ ಪರವಾಗಿ ಆಗಿಲ್ದಿದ್ರು ಕೂಡ ರಾಜಸ್ವ ನಿರೀಕ್ಷಕರು ಅವರ ವಿರುದ್ಧವಾಗಿ ಆದೇಶನ ಬರೆದು ಕಚೇರಿಗೆ ಕೊಟ್ಟಿದ್ರು ಅಂತ ಅವರ ಆರೋಪ ಇದೆ. ಹಿಂದೆ ತಹಸೀಲ್ದಾರ್ ಕಚೇರಿನಲ್ಲಿ ಚಿಕ್ಕಮ್ಮ ಪರವಾಗಿ ಆದೇಶ ಆಗಿತ್ತು, ಮತ್ತೆ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಆದೇಶ ಆಗಿತ್ತು. ಸಿವಿಲ್ ನ್ಯಾಯಾಲಯದಲ್ಲಿ ಏನಾಗಿದೆ, ಎರಡೂ ಪರವಾಗಿ ಆದೇಶ ಆಗಿಲ್ಲ. ಈಗ ಈ ಸ್ಥಿತಿನಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಏನಿದೆ ಅದು ಫೈನಲೈಸೇಷನ್ ಅಲ್ಲ. ಇನ್ನು ನಾವು ಹಂತದಲ್ಲಿ ಅವರು ಇನ್ನೂ ಟಪಾಲ್ ಕೊಟ್ಟಿದ್ರು, ಅದಿನ್ನೂ ತಹಸೀಲ್ದಾರಿಗೆ ಬಂದಿರಲಿಲ್ಲ. ಸೊ ತಹಸೀಲ್ದಾರಿಗೆ ಬಂದ ಮೇಲೆ ನಾವು ನ್ಯಾಯಾಲಯದ ಆದೇಶವನ್ನು ಪರಿಶೀಲನೆ ಮಾಡಿದ್ರೆ ಬಹುಶಃ ಎರಡೂ ಕಡೆಯವರಿಗೆ ಯಾವುದೇ ನ್ಯಾಯ ಸಿಕ್ಕಿದೆ. ಇಂದು ಬೆಳಗ್ಗೆ ಸಂಭವಿಸಿದ 2 ಪ್ರತ್ಯೇಕ ಅಪಘಾತಗಳಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಊಟಿಗೆ ತೆರಳುತ್ತಾ ಇದ್ದ 3 ಚಾಮರಾಜನಗರದಲ್ಲಿ ಹಾಗೂ ಸ್ಕೂಲ್ ಟ್ರಿಪ್ ಹೊರಟಿದ್ದ ವಾಹನ ಬಿಜಾಪುರದಲ್ಲಿ ಅಪಘಾತಕ್ಕೆ ಈಡಾಗಿದೆ. ರಾಜ್ಯದಲ್ಲಿ ಇಂದು 2 ಕಡೆ ಅಪಘಾತ ಸಂಭವಿಸಿದೆ. ಬಿಜಾಪುರ ಜಿಲ್ಲೆಯಲ್ಲಿ 3 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 3 ಮೃತಪಟ್ಟಿದ್ದಾರೆ. ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಮಿಣಜಗಿ ಬಳಿ ಸರ್ಕಾರಿ ಬಸ್ ಮತ್ತು ಕ್ರೂಸರ್ ವಾಹನದ ನಡುವೆ ಪರಸ್ಪರ ಡಿಕ್ಕಿ ಸಂಭವಿಸಿದೆ. ಘಟನೆಯಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರಲ್ಲಿ ಕ್ರೂಸರ್ ವಾಹನದ ಚಾಲಕ ಹಾಗೂ ಓರ್ವ ಶಾಲಾ ಬಾಲಕಿ ಸೇರಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಶಾಲಾ ಮಕ್ಕಳು ಕ್ರೂಸರ್ನಲ್ಲಿ ಪ್ರವಾಸ ಹೊರಟಿದ್ದಾಗ ಈ ಅಪಘಾತ ಸಂಭವಿಸಿದೆ. ಅಪಘಾತ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಹಾಗೂ ಪೊಲೀಸ್ ಬಾರದ ಕಾರಣ ಗಾಯಾಳುಗಳನ್ನ ಲಾರಿಯಲ್ಲಿ ತಾಳಿಕೋಟೆ ಆಸ್ಪತ್ರೆಗೆ ಸಾಗಿಸಲಾಯಿತು. ಶಾಲಾ ಮಕ್ಕಳು ಗಾಡಿ ಕ್ರಷಿಯರ್ ಅದು ಆಲಿಮಟ್ಟಿ ಪ್ರವಾಸಕ್ಕಂತ ಬಹಳ ಸಣ್ಣ ಮಕ್ಕಳಲ್ಲಿ ಪ್ರವಾಸ ಕೊಂಡಿದ್ರು. ಅಂತ ಸಂದರ್ಭದಲ್ಲಿ KSRTC ಬಸ್ ಮತ್ತು ಕ್ರಷಿಯರ್ ನೋಡು ಮುಖಾಮುಖಿ ಡಿಕ್ಕಿ ಆಯಿತು. ಅಂತ ಸಂದರ್ಭದಲ್ಲಿ ಸ್ಥಳದಲ್ಲೇ ಡ್ರೈವರ್ ಮತ್ತು ಒಂದು ಮಗು ತಿರ್ಕೊಂತು. ದಾರಿ ಮಧ್ಯದಾಗ ಹೋಗಾಗ ಜಿಲ್ಲಾ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಮಗು ತಿರ್ಕೊಂತು. 60-70 ಹಳ್ಳಿ ಬರ್ತಾವೆ ಸರ್ ಟೋಟಲ್ ನಮ್ಮ ಇದಕ್ಕೆ ಬರುವಂಥವು. ಮತ್ತು ಅದಕ್ಕೆ ಅವಾಗ ಸ್ಟೇಷನ್ ಮತ್ತು ಏನು ಒಂದು ಮೈನರ್ ಏನು ಇದು ಆದ ಸನಕ್ಕೆ ಒಮ್ಮೆಲೆ ಸ್ಟೇಷನ್ನಿಂದ ಕಂಪ್ಲೀಟ್ ಆಗಿ ಬರುತ್ತಲ್ಲ ನಾವು ಹಿಡಿಯಂಗಿಲ್ಲ ಅಂತೇಳಿ ತಾವೇನು ಮಾಡ್ತಾರೆ, ಎಲ್ಲ ಪೇಷಂಟ್ಗಳು ತೊಂದರೆ ಆಗ್ತದೆ ಜಾಸ್ತಿ ಇದು ಮಾಡ್ಕೊಂಡು. ಅದಕ್ಕೆ ಸಹಕಾರ ಮಾಡಿ ಏನೇ ಬಂದರು ಡೈರೆಕ್ಟ್ ಮೊದಲು ನೋಡ್ಬೇಕು. ಅವರು ಮೊದಲು ಬಂದ್ಕೊಂಡು ಪೇಷಂಟ್ ಬಂದು ನೋಡ್ಬೇಕು. ಸುಮ್ಮನೆ ಸ್ಟೇಷನ್ಗೆ ಹೋಗ್ರಿ ಅಲ್ಲಿ ಹೋಗ್ಲಿಲ್ಲ ಅಂತ ಏನು ನಾವು ಹೇಳಬಾರ್ದು. ತಡವಾಗಿ ಬಂದ ಆಂಬ್ಯುಲೆನ್ಸ್ ಹಾಗೂ ಪೊಲೀಸರ ಮೇಲೆ ಸ್ಥಳೀಯರು ಕಲ್ಲು ತೂರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಹುಂಡಿ ಬಳಿ ಸ್ಕಾರ್ಪಿಯೋ ವಾಹನ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲೂ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪ್ರವಾಸಕ್ಕಾಗಿ ಊಟಿಗೆ ತೆರಳುತ್ತಿದ್ದಾಗ ನಡೆದ ಈ ಅಪಘಾತದಲ್ಲಿ 3 ಗಾಯಾಳುಗಳಾಗಿದ್ದಾರೆ. ಗಾಯಗೊಂಡವರನ್ನ ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುವರ್ಣ ಸುದ್ದಿವಾಹಿನಿ, ಬಿಜಾಪುರ ಹಾಗೂ ಚಾಮರಾಜನಗರ.